ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 150ನೇ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ದೇವಾಸುರರ ಯುದ್ಧ ವರ್ಣನೆ, ಇಂದ್ರಾದಿ ದಿಕ್ಪಾಲಕರ ಪರಾಜಯ, ವಿಷ್ಣುವು ಕಾಲನೇಮಿಯನ್ನು ಸೋಲಿಸಿ ರಣಭೂಮಿಯಿಂದ ಓಡಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಯಮನ ಕಿಂಕರರು ಗ್ರಸನನನ್ನು ಶಿಲೆಗಳಿಂದಲೂ ಅತ್ಯುನ್ನತವಾದ ವೃಕ್ಷಗಳಿಂದಲೂ ಪ್ರಹರಿಸಿದರು. ಕೆಲವರು ಅವನ ಅವಯವಗಳನ್ನು ಹಲ್ಲುಗಳಿಂದ ಕಚ್ಚಿದರು. ಉಳಿದವರು ಮುಷ್ಟಿಗಳಿಂದ ಬೆನ್ನಿನ ಮೇಲೆ ಗುದ್ದಿದರು. ಅಷ್ಟಕ್ಕೇ ನಿಲ್ಲದೆ ಭಯಂಕರ ರೂಪರಾದ ಆ ಯಮಕಿಂಕರರು ಓಡಿಸಿಕೊಂಡು ಬಂದರು. ಗ್ರಸನನು ಕ್ರೋಧದಿಂದ ಮೂರ್ಛಿತನಾದನು. ಅವನು ನೆಲದ ಮೇಲೆ ಹೊರಳಾಡಿ
ಸಾವಿರಾರು ಜನ ಶತ್ರುಭಟರನ್ನು ಅರೆದು ಜಜ್ಜಿದನು. ಬಳಿಕ ಎದ್ದು ಕೆಲವರನ್ನು ಮುಷ್ಟಿಗಳಿಂದ ಹೊಡೆದನು. ಹೀಗೆ ಕಿಂಕರರೊಡನೆ ಯುದ್ಧ ಮಾಡಿ ಆ ಗ್ರಸನನು ಆಯಾಸಪಟ್ಟನು. ಹಗೆಯು ಬಳಲಿದುದನ್ನು, ತನ್ನ ಸೈನ್ಯವು ಬಹುಮಟ್ಟಿಗೆ ನಷ್ಟವಾದುದನ್ನೂ ಕಂಡು ಯಮನು ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಮುಂದೆ ನುಗ್ಗಿದನು. ಗ್ರಸನನಾದರೂ ತನ್ನಲ್ಲಿಗೆ ಬಂದ ಯಮನನ್ನು ಗದೆಯಿಂದ ಎದೆಯ ಮೇಲೆ ಬಲವಾಗಿ ಹೊಡೆದನು. ಶತ್ರುನಾಶಕನಾದ ಅಂತಕನು ಅದನ್ನು ಲೆಕ್ಕಿಸದೆ ಕೋಪದಿಂದ ಅವನ ರಥಕ್ಕೆ ಹೂಡಿದ್ದ ಹುಲಿಗಳನ್ನು ಪ್ರಹರಿಸಿದನು. ದಂಡದಿಂದ ಜಜ್ಜಿ ಹೋಗಿ ಅವು ತೇರನ್ನು ಎಳೆಯಲಾರದೆ ಹೋದವು. ಸಂಶಯವು ಧೀರನಾದ ಮನುಷ್ಯನ ಮನಸ್ಸನ್ನು ಬಿಡುವಂತೆ ದೈತ್ಯನು ಆ ತೇರನ್ನು ಬಿಟ್ಟು ನೆಲಕ್ಕಿಳಿದು ಪಾದಚಾರಿಯಾಗಿದ್ದನು. ಗ್ರಸನನು ತನ್ನ ತೋಳುಗಳಿಂದ ಯಮನನ್ನು ಎತ್ತಿಕೊಂಡು ಬಂದು ಯುದ್ಧ ಮಾಡಿದನು. ಯಮನೂ ಕೂಡ ಶಸ್ತ್ರಗಳನ್ನು ಬಿಸುಟು ಬಾಹುಯುದ್ಧಕ್ಕೆ ತೊಡಗಿದನು. ಬಲದಿಂದ ಗರ್ವಿತನಾದ ಗ್ರಸನನು ನಡುವಿಗೆ ಸುತ್ತಿದ್ದ ಬಟ್ಟೆಯನ್ನು ಹಿಡಿದು ಯಮನನ್ನು ಮೇಲಕ್ಕೆತ್ತಿ ಸಂಭ್ರಮವು ವೀರನನ್ನು ಭ್ರಾಂತಿಗೊಳಿಸುವಂತೆ ವೇಗವಾಗಿ ತಿರುಗಿಸಿದನು. ಯಮನೂ ಸಹ ಗ್ರಸನನನ್ನು ನೆಲದಿಂದ ಎಳೆದುಕೊಂಡು ತೋಳುಗಳಿಂದ ಕುತ್ತಿಗೆಯನ್ನು ಹಿಡಿದು ವೇಗವಾಗಿ ತಿರುಗಿಸಿದನು. ಬಳಿಕ ಇಬ್ಬರು ಮುಷ್ಟಿಗಳಿಂದ ಒಬ್ಬರನ್ನೊಬ್ಬರು ಗುದ್ದಿದರು. ದೈತ್ಯನ ದೇಹವು ಬಹಳ ಸ್ಥೂಲವಾಗಿದ್ದುದರಿಂದ ಆ ಭಾರಕ್ಕೆ ಯಮನ ತೋಳುಗಳು ಸೋತು ಹೋದವು. ಯಮನು ಗ್ರಸನನ ಹೆಗಲಿನ ಮೇಲೆ ತನ್ನ ಮುಖವನ್ನಿಟ್ಟುಕೊಂಡು ವಿಶ್ರಾಂತಿ ಪಡೆಯಲು ಬಯಸಿದನು. ಬಳಿಕ ದೈತ್ಯನು ಯಮನು ಬಳಲಿರುವುದನ್ನು ನೋಡಿ ತನ್ನ ಬಲದಿಂದ ನೆಲದ ಮೇಲೆ ಅವನನ್ನು ಕೆಡವಿ ಹಿಮ್ಮಡಿಗಳಿಂದಲೂ ಕೈಗಳಿಂದಲೂ ಅವನನ್ನು ಜಜ್ಜಿದನು. ಅವನ ಬಾಯಿಯಿಂದ ರಕ್ತವು ಪ್ರವಾಹವಾಗಿ ಹರಿಯಿತು. ಯಮನು ಪ್ರಾಣರಹಿತನಾದುದನ್ನು ಕಂಡು ದಾನವನು ಅವನನ್ನು ಬಿಟ್ಟುಬಿಟ್ಟನು. ಯುದ್ಧದಲ್ಲಿ ಗೆಲುವನ್ನು ಪಡೆದ ದರ್ಪದಿಂದ ಗಟ್ಟಿಯಾಗಿ ಸಿಂಹನಾದ ಮಾಡುತ್ತಾ ಆನಂದದಿಂದ ತನ್ನ ಸೈನ್ಯವನ್ನು ಸೇರಿ ಪರ್ವತದಂತೆ ನಿಶ್ಚಲನಾಗಿ ಕಂಗೊಳಿಸಿದನು. ಜಂಭಾಸುರನು ಕ್ರುದ್ಧನಾಗಿ ಮರ್ಮವನ್ನಿರಿಯುವ ಬಾಣಗಳಿಂದ ಕುಬೇರನನ್ನು ಪ್ರಹರಿಸಿ ಅವನಿಗೆ ದಿಕ್ಕು ತೋಚದಂತೆ ಮಾಡಿದನು ಮತ್ತು ಅವನ ಸೈನ್ಯಗಳನ್ನು ಛೇದಿಸಿದನು. ಬಳಿಕ ಕುಬೇರನಿಗೆ ಬಹು ಕೋಪವು ಬಂದಿತು. ಅವನು ಅಗ್ನಿಯಂತೆ ತೇಜಸ್ವಿಗಳಾದ 1000 ಬಾಣಗಳಿಂದ ಜಂಭಾಸುರನ ಎದೆಯನ್ನು ಇರಿದನು. 100 ಬಾಣಗಳಿಂದ ಸಾರಥಿಯನ್ನು, 10 ಧ್ವಜವನ್ನು, 75 ಕೈಗಳನ್ನು, 10 ಬಿಲ್ಲನ್ನು ಕತ್ತರಿಸಿದನು. ಆ ಬಾಣಗಳಿಗೆ ನವಿಲು ಗರಿಗಳನ್ನು ಕಟ್ಟಿ ವಿಷದ ಎಣ್ಣೆಯನ್ನು ಸವರಿದ್ದರು. ಅವು ನೇರವಾಗಿ ಹೋಗುವಂತಹವು. ಕುಬೇರನು ಒಂದು ಬಾಣದಿಂದ ಸಿಂಹವನ್ನು, ತೀಕ್ಷ್ಣವಾದ 10 ಬಾಣಗಳಿಂದ ಆ ಜಂಭನನ್ನು ಹೊಡೆದನು. ಜಂಭನಾದರೂ ಕುಬೇರನ
ಆ ಮಹಾಸಾಹಸ ಕಾರ್ಯವನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಹೆದರಿದ್ದರೂ ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ಮೊನೆಯಾದ ಬಾಣಗಳನ್ನು ತೆಗೆದುಕೊಂಡನು. ಅವು ಶತ್ರುಗಳ ಮರ್ಮವನ್ನು ಇರಿಯುವಂಥವಾಗಿದ್ದವು. ಜಂಭಾಸುರನು ಕಿವಿಯವರೆಗೆ ಬಿಲ್ಲನ್ನೆಳೆದು ಕೋಪದಿಂದ ಕಿಡಿಕಿಡಿಯಾಗಿ ಚೂಪಾದ ಬಾಣಗಳಿಂದ ಕುಬೇರನನ್ನು ಇರಿದನು. ಅವನ ಸಾರಥಿಯ ಎದೆಗೆ ಬಲವಾದ ಬಾಣವನ್ನು ಪ್ರಯೋಗಿಸಿದನು. ಬಳಿಕ ವಿಷ ತೈಲದಲ್ಲಿ ಅದ್ದಿದ ಒಂದು ಬಾಣದಿಂದ ಎದೆಯನ್ನು ಕತ್ತರಿಸಿದನು. ಆಮೇಲೆ ಕ್ರೂರ ಕರ್ಮವನ್ನು ಎಸಗುವ ಜಂಭಾಸುರನು ಭಯಂಕರವೂ ಮರ್ಮವನ್ನು ಇರಿಯತಕ್ಕವೂ ಆದ 10 ಮೊನಚಾದ ಬಾಣಗಳನ್ನು ಕುಬೇರನ ಎದೆಗೆ ನಾಟಿಸಿದನು. ಬಾಣ ಪ್ರಹಾರವು ಬಹಳವಾಗಲು ಕುಬೇರನು ಮೂರ್ಛೆ ಹೋದನು. ಸ್ವಲ್ಪ ಹೊತ್ತಿನೊಳಗಾಗಿಯೇ ಧೈರ್ಯವನ್ನು ತಂದುಕೊಂಡು ಭಯಂಕರವಾದ ಬಿಲ್ಲನ್ನು ಎಳೆದು ತೀಕ್ಷ್ಣವಾದ 1000 ಬಾಣಗಳನ್ನು ಬಿಟ್ಟನು. ಅವು ಆಕಾಶ, ಭೂಮಿ, ದಿಕ್ಕು ವಿದಿಕ್ಕು, ಶತ್ರು ಸೈನ್ಯ ಇವೆಲ್ಲವನ್ನೂ ಬೇಗನೆ ಆವರಿಸಿದವು. ಸೂರ್ಯಮಂಡಲವನ್ನು ಮುಚ್ಚಿದವು. ಜಂಬಾಸುರನೂ ಸಹ ಬಹಳ ಪೌರುಷದಿಂದ ಬೇಗನೆ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಅವುಗಳಿಂದ ಶತ್ರುವಿನ ಒಂದೊಂದು ಬಾಣವನ್ನು ಕತ್ತರಿಸಿದನು. ಬಳಿಕ ಕುಬೇರನಿಗೆ ದಾನವೇಂದ್ರನ ಕಾರ್ಯವನ್ನು ನೋಡಿ ಕೋಪ ಬಂದಿತು. ಅವನು ಬಗೆಯ ಬಾಣಗಳನ್ನು ಮಳೆಯಂತೆ ಕರೆದು ಅವನ ಸೈನ್ಯವನ್ನು ನಿರ್ಮೂಲ ಮಾಡಿದನು. ಕುಬೇರನ ಈ ಅಸಾಧ್ಯ ಕೃತ್ಯವನ್ನು ನೋಡಿ ಜಂಭಾಸುರನು ಕಬ್ಬಿಣದ ದೊಡ್ಡ ಮುದ್ಗರಾಯುಧವನ್ನು ತೆಗೆದುಕೊಂಡು ಕುಬೇರನ ಅನುಚರರನ್ನು 1000 ಗಟ್ಟಲೆಯಾಗಿ ಮರ್ದನ ಮಾಡಿದನು. ದೈತ್ಯನು ಎಲ್ಲರನ್ನೂ ಸಂಹರಿಸುತ್ತಿರಲು ಭಯಂಕರವಾಗಿ ಧ್ವನಿ ಮಾಡುತ್ತಾ ಅವರು ಕುಬೇರನ ಬಳಿಗೆ ಬಂದು ಅವನ ತೇರಿನ ಸುತ್ತಲೂ ನಿಂತರು. ತನ್ನ ಕಡೆಯವರು ಪೀಡಿತರಾದುದನ್ನು ಕಂಡು ಕುಬೇರನು ಕ್ರೂರವಾದ ಶೂಲವನ್ನು ಎತ್ತಿಕೊಂಡನು. 1000 ಜನ ದೈತ್ಯರನ್ನು ಕೂಡಲೇ ಸಂಹರಿಸಿದನು. ದೈತ್ಯ ಬಲವು ಕ್ಷಯಿಸತೊಡಗಿತು. ಜಂಭನು ಅದನ್ನು ಕಂಡು ಮೂರ್ಛಿತನಾಗಿ ಶತ್ರುನಾಶಕವಾದ ಪರಶುವನ್ನು ಕೈಯಲ್ಲಿ ಎತ್ತಿಕೊಂಡನು. ಆ ದೈತ್ಯನು ಹರಿತವಾದ ಆ ಆಯುಧದಿಂದ ಕುಬೇರನ ದೊಡ್ಡ ತೇರನ್ನು, ಇಲಿಯು ಜಿಡ್ಡು ಹತ್ತಿದ ಬಟ್ಟೆಯನ್ನು ಕತ್ತರಿಸುವಂತೆ ಎಳ್ಳಿನಷ್ಟು ಚೂರು ಚೂರಾಗಿ ಕತ್ತರಿಸಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 150ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.